ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಮಂಗಳೂರು ಗ್ರಾಮದ ಭಗವಾನ್ ಶ್ರೀ ಮಹಾವೀರರು 2624ನೇ ಜಯಂತ್ಯೋತ್ಸವ ಆಚರಿಸಲಾಗಿದೆ. ಜೈನ ಬಸದಿಯನ್ನ ಹೂವಿನ ಅಲಂಕಾರದಿಂದ, ವಿದ್ಯುತ್ ದೀಪಗಳಿಂದ, ಮಾವು ತೆಂಗು ತೋರಣಗಳಿಂದ ಅಲಂಕರಿಸಿ ಜೈನರ ಸಂಪ್ರದಾಯದಂತೆ ಬೆಳಗ್ಗೆ ಅಭಿಷೇಕ, ಪ್ರಾರ್ಥನೆ, ಮೆರವಣಿಗೆ, ಜ್ಞಾನ ಕಾರ್ಯಕ್ರಮದಲ್ಲಿ ತೊಡಗಿ ಜಯಂತಿಯನ್ನ ಆಚರಣೆ ಮಾಡಲಾಗಿದೆ. ಅದೇ ರೀತಿಯಾಗಿ ಮಹಾವೀರ ಭಾವ ಬೀದಿ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ಜೈನ ಮಂಟಪಕ್ಕೆ ಕುಂಭ ಮೇಳದೊಂದಿಗೆ ಜೈನ ಧರ್ಮದವರು ಮತ್ತು ಊರಿನ ಮುಖಂಡರು, ಸಮಾಜ ಸೇವಕರು ಈ ಕಾರ್ಯಕ್ರಮಕ್ಕೆ ಪಾಲ್ಗೊಂಡು ಸಮಾಜದ ಅಧ್ಯಕ್ಷರು ಆದ ಎಂಎ ದೇಸಾಯಿ, ಮಂಗಳಪ್ಪ ದೇಸಾಯಿ, ನಾಗರಾಜ್ ದೇಸಾಯಿ, ಚಂದ್ರನಾಥ್ ಭರ್ತೇಶ್, ಪದ್ಮಣ್ಣ ಪಲ್ಲೇದ್, ಗುರುರಾಜ್ ದೇಸಾಯಿ, ಅನಿಲ್ ಕುಮಾರ್ ಎಂ, ಕೆಂಭಾವಿ, ಜಾಲಮ್ಮ, ಸುನಂದಮ್ಮ, ರೇಖಾ ದೇಸಾಯಿ, ಸಾವಿತ್ರಿ, ಪವಿತ್ರ, ಪದ್ಮಾವತಿ, ಲಕ್ಷ್ಮವ್ವ, ಇನ್ನು ಅನೇಕ ಜೈನ ಧರ್ಮದ ಮಹಿಳೆಯರು ಮತ್ತು ಪುರುಷರು, ಊರಿನ ಮುಖಂಡರು ಸೇರಿ ಮಹಾವೀರ ಜಯಂತಿಯನ್ನ ಅದ್ದೂರಿಯಿಂದ ನೆರವೇರಿಸಲಾಗಿದೆ. ಜೈನ ಧರ್ಮದ ಅನುಯಾಯಿಗಳಿಗೆ ಮಹಾವೀರ ಜಯಂತಿ ಬಹಳ ವಿಶೇಷವಾದ ಹಬ್ಬ. ಪ್ರತಿ ವರ್ಷ ಚೈತ್ರ ಮಾಸದ ಶುಕ್ಲ ಪಕ್ಷದ ತ್ರಯೋದಶಿ ದಿನದಂದು ಮಹಾವೀರ ಜಯಂತಿಯನ್ನ ಆಚರಿಸಲಾಗುತ್ತೆ. ಈ ವರ್ಷ ಏಪ್ರಿಲ್ 10ರಂದು ಆಚರಣೆ ಮಾಡಲಾಗುತ್ತೆ. ಆಚರಣೆ ಹೇಗೆ, ಆಚರಣೆಯ ಮಹತ್ವ ಏನು ಎಂಬುದರ ಬಗ್ಗೆ ಇಲ್ಲಿ ವಿವರಿಸಲಾಗಿದೆ. ಹಿಂದೂ ಕ್ಯಾಲೆಂಡರ್ ಪ್ರಕಾರ ಮಹಾವೀರ ಸ್ವಾಮಿಯು ಕ್ರಿಸ್ತಪೂರ್ವ 599ರಲ್ಲಿ ಚೈತ್ರ ಮಾಸದ 13 ದಿನ ಬಿಹಾರದ ಕುಂದ ಗ್ರಾಮದಲ್ಲಿ ರಾಜ ಮನೆತನದಲ್ಲಿ ಜನಿಸಿದ್ರು ಎಂದು ಹೇಳಲಾಗುತ್ತೆ. ಅವರ ಬಾಲ್ಯದ ಹೆಸರು ವರ್ಧಮಾನ್. ಅವರು 30ನೇ ವಯಸ್ಸಿನಲ್ಲಿ ಸಿಂಹಾಸನವನ್ನ ತ್ಯಜಿಸಿ ಆಧ್ಯಾತ್ಮಿಕತೆಯ ಮಾರ್ಗವನ್ನ ಅರಸಿಕೊಂಡ್ರು. ಇನ್ನು ಮಹಾವೀರ ಜಯಂತಿಯನ್ನ ಭಾರತದಲ್ಲಿ ಮಾತ್ರವಲ್ಲದೆ ಪ್ರಪಂಚದಾದ್ಯಂತ ಇರುವ ಜೈನ ಸಮುದಾಯದವರು ಆಚರಿಸುತ್ತಾರೆ ಎಂದು ಎಂಎ ದೇಸಾಯಿ ಅವರು ಮಾತನಾಡಿದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.